ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ಚಂದ್ರಶೇಖರ, ನಿಮ್ಮ ಮನೆ ಮೇಷ್ಟ್ರು. ಇವತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಾನು 2023-24 ಈ ಒಂದು ಅವಧಿಗಾಗಿ, ಈ ಶೈಕ್ಷಣಿಕ ವರ್ಷಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಮೇತವಾಗಿ ಬಿಡುಗಡೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ತಾವು ಎಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು. ಅದರಿಂದ ತಮಗೆ ಖಂಡಿತವಾಗಿಯೂ ಲಾಭ ಆಗೇ ಆಗ್ತದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ತಾವು ಕಿವಿಗೆ ಇಯರ್ಫೋನ್ ಹಾಕಿಕೊಂಡರೆ ತಮ್ಮ ಲಕ್ಷ್ಯ ಸಂಪೂರ್ಣವಾಗಿ ಇದರಲ್ಲಿಯೇ ಉಳಿಯುತ್ತದೆ. ಆದಷ್ಟು ಅದನ್ನು ಮಾಡಿ. ಮತ್ತು ನಾನು ಪ್ರತಿಯೊಂದು ಪದಗಳ ಮೇಲೆ, ವಾಕ್ಯಗಳ ಮೇಲೆ, ಪ್ರಶ್ನೆಗಳ ಮೇಲೆ ನನ್ನ ಪೆನ್ನಿನ ತುದಿಯನ್ನು, ಈ ಪೆನ್ನು ಇದನ್ನು ಇಟ್ಟು ನಾನು ತೋರಿಸ್ತಾ ಹೋಗ್ತೇನೆ. ನೀವು ಅದನ್ನು ಗಮನಿಸ್ತಾ ಹೋಗಬೇಕು. ಖಂಡಿತವಾಗಿಯೂ ಇದರಿಂದ ನಿಮಗೆ ಲಾಭ ಆಗ್ತದ ಅಂತಕ್ಕಂಥದ್ದು ನನ್ನ ಆಶಯ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಟೆಕ್ಸ್ಟ್ ಬುಕ್ ಓದುವುದನ್ನು ಮರೆಯಲೇಬಾರದು. ನಿಮಗೆ ಎಲ್ಲಕ್ಕಿಂತ ಮಾದರಿಯಾಗಿರ್ತಕ್ಕಂಥದ್ದು ಟೆಕ್ಸ್ಟ್ ಬುಕ್, ಅದರ ಜೊತೆಗೆ ನಿಮ್ಮ ಶಿಕ್ಷಕರು. ಆನಂತರ ನಾವು ಎಲ್ಲರೂ ಹೇಳಿಕೊಡ್ತಕ್ಕಂಥ ಸಂಗತಿಗಳು ತಮಗೆ ಖಂಡಿತವಾಗಿಯೂ ಉಪಯೋಗಕ್ಕೆ ಬರ್ಬೋದು. ಈಗ ನಾನು ನೇರವಾಗಿ ಈ ಒಂದು 2023-24ನೇ ವರ್ಷದ SSLC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತಮ್ಮೆದುರಿಗೆ ಓದ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ಬರತಕ್ಕಂತಹ ಉತ್ತರಗಳನ್ನು ಕೂಡ ನಾನು ತಮ್ಮೊಂದಿಗೆ ಚರ್ಚಿಸ್ತಾ ಇದ್ದೇನೆ. ಈಗ ನೇರವಾಗಿ ನಾನು ಈ ಒಂದು ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆಗೆ ಬರ್ತಾ ಇದ್ದೇನೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಬೆಂಗಳೂರು, ಇವರಿಂದ 2023-24 SSLC ಮಾದರಿ ಪತ್ರಿಕೆ ಇದೆ. ಇದು ಪ್ರಥಮ ಭಾಷೆ, ಅಂದರೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ. ಇದು ಪ್ರಥಮ ಭಾಷೆಯ ಒಂದು ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ. ಇದು ಕನ್ನಡ, ಅದರ ಕೋಡ್ ನಂಬರ್ 01. ಇದಕ್ಕೆ ಮೀಸಲಿಟ್ಟಿರ್ತಕ್ಕಂತಹ ಅವಧಿ 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು ಅಂತಂದರೆ ಇದಕ್ಕೆ 100 ಇರ್ತವಂತಕ್ಕಂಥದ್ದು ತಾವು ತಿಳಿದುಕೊಂಡಿರಬೇಕು. ಈಗ ನಾನು ಒಂದೊಂದೇ ಪ್ರಶ್ನೆಗಳನ್ನು ಓದಿ ಅಲ್ಲಿರ್ತಕ್ಕಂಥ ಉತ್ತರವನ್ನು ಕೂಡ ಹೇಳ್ತಾ ಇದ್ದೇನೆ. ನೀವು ಸ್ವಲ್ಪ ಆದಷ್ಟು ಲಕ್ಷ್ಯವಿಟ್ಟು ಕೇಳಿದರೆ ಒಳ್ಳೆಯದು. ಪ್ರಮುಖ ಪ್ರಶ್ನೆ ಸಂಖ್ಯೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ, ABCD. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ. ಕ್ರಮ ಅಕ್ಷರ ಅಂತಂದರೆ ಇಲ್ಲಿರ್ತಕ್ಕಂಥದ್ದು ABCD, ಇವು ಕ್ರಮ ಅಕ್ಷರಗಳು, ಇವು ಉತ್ತರಗಳು. 34, 25 ಇವೇನಿಲ್ಲ, ಇವು ಉತ್ತರಗಳು. ಅಂದರೆ ನೀವು ಎರಡನ್ನೂ ಬರೆಯಬೇಕಾಗ್ತದೆ. ಇಲ್ಲಿ ನೋಡ್ರಿ, ಮೊದಲನೇ ಪ್ರಶ್ನೆ, ಉಪಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ. A 34, B 25, C 10 ಮತ್ತು D 5. ಇದರ ಸರಿಯಾದ ಉತ್ತರ C 10 ಅಂತಕ್ಕಂಥದ್ದು ನಾವು ತಿಳಿದಿರಬೇಕು. ಪ್ರಶ್ನೆ 2. ತನ್ಮಯ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. A ಎಣ್ಸಂಧಿ, B ಅನುನಾಸಿಕ ಸಂಧಿ, C ಜಶ್ವ ಸಂಧಿ, D ಶ್ಚುತ್ವ ಸಂಧಿ. ಉತ್ತರ B ಅನುನಾಸಿಕ ಸಂಧಿ. ಮೂರನೆಯ ಪ್ರಶ್ನೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. A ಉದ್ಧರಣ ಚಿಹ್ನೆ, B ವಾಕ್ಯವೇಷ್ಟನ ಚಿಹ್ನೆ, C ಆವರಣ ಚಿಹ್ನೆ, D ವಿವರಣಾತ್ಮಕ ಚಿಹ್ನೆ. ಉತ್ತರ A ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ನಾವು ಇಲ್ಲಿ ಬರೆಯಬೇಕು. ಇನ್ನು 4ನೆಯ ಪ್ರಶ್ನೆಗೆ ನಾನು ಬಂದಿದ್ದೇನೆ. ಮೈ ಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ ಸಮಾಸ, B ಅಂಶಿ ಸಮಾಸ, C ಗಮಕ ಸಮಾಸ, D ಕ್ರಿಯಾ ಸಮಾಸ. ಉತ್ತರ D ಕ್ರಿಯಾ ಸಮಾಸ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗ ನಾನು 5ನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ನೋಡಿ, 5ನೇ ಪ್ರಶ್ನೆ. ಜಾಣತನ ಪದವು ತದ್ಧಿತಾಂತದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ತದ್ಧಿತಾಂತ ನಾಮ, ತದ್ಧಿತಾಂತ ಭಾವನಾಮ, ತದ್ಧಿತಾಂತ ಅವ್ಯಯ, ಕೃದಂತ ಅವ್ಯಯ. ಇದರಲ್ಲಿ ಸರಿಯಾದಂತಹ ಉತ್ತರ B ತದ್ಧಿತಾಂತ ಭಾವನಾಮ. 6ನೆಯ ಉಪಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ.
ಬೆಟ್ಟವನ್ನು ಈ ಪದದಲ್ಲಿರುವ ವಿಭಕ್ತಿ ಎ ಪಂಚಮಿ, ಬಿ ಪ್ರಥಮ, ಸಿ ದ್ವಿತೀಯ, ಡಿ ಷಷ್ಠಿ. ಸರಿಯಾದಂತಹ ಉತ್ತರ ಸಿ ದ್ವಿತೀಯ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡಿರಬೇಕು. ಇನ್ನು ಮೂಲ ಪ್ರಶ್ನೆ 2. ಮೂಲ ಪ್ರಶ್ನೆಗಳನ್ನು ರೋಮನ್ ಅಂಕೆಗಳಲ್ಲಿ ಬರೆಯಲಾಗಿದೆ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇದರಲ್ಲಿ 7ನೆಯ ಉಪಪ್ರಶ್ನೆ ಮಕ್ಕಳು ಮರಿ, ಇದು ಜೋಡು ನುಡಿ. ಮೊತ್ತ ಮೊದಲು ಇಲ್ಲಿ ಏನಿರ್ತದೆ ಡ್ಯಾಶ್ ಇರ್ತದೆ. ನೀವು ಇದನ್ನು ಇಲ್ಲಿ ಆಯ್ಕೆ ಇಲ್ಲ, ನೀವೇ ಉತ್ತರಿಸಬೇಕು. ಇದು ಬಿಟ್ಟ ಸ್ಥಳ ಇದ್ದ ಹಾಗೆ. ಅಂದ್ರೇನು, ಇದಕ್ಕೆ ಯಾವ ಸಂಬಂಧ ಇದೆ, ಇದಕ್ಕೂ ಅಂತಹ ಸಂಬಂಧ ಇರ್ತದೆ. ಇದು ಮಕ್ಕಳು ಮರಿ ಜೋಡು ನುಡಿ ಆದರೆ ಮೊತ್ತ ಮೊದಲು ದ್ವಿರುಕ್ತಿಯಾಗಿರ್ತದೆ. ಒಳ್ಳೆಯ, ಅದಕ್ಕೆ ಇನ್ನೊಂದು ಪದ ಗುಣವಾಚಕ. ಇನಿತು, ಇದು ಪರಿಮಾಣವಾಚಕ. ಸಂದೇಹ, ಸಂದೇಯ, ತತ್ಸಮ ತದ್ಭವಗಳು. ಕೋಕಿಲ, ಕೋಗಿಲೆ. ನಾನು ಉತ್ತಮ ಪುರುಷ, ಅವನು ಪ್ರಥಮ ಪುರುಷ. ಈಗ ನಾನು 3ನೆಯ ಮೂಲ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದಿದೆ. ಇದು 11ನೆಯ ಕ್ರಮ ಸಂಖ್ಯೆಯ ಪ್ರಶ್ನೆ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಇದನ್ನು ದಯವಿಟ್ಟು ಕೇಳ್ತಾ ಹೋಗಿ, ನೀವು ಮನನ ಆಗ್ತದೆ. 2-3 ಸಲ ಕೇಳಿ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಇದು ಪ್ರಶ್ನೆ. ಅದಕ್ಕೆ ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಧನು. ಕಬಂಧ ಅಂತಕ್ಕಂಥದ್ದು ಕೂಡ ಅವನ ಹೆಸರು. ಧನು ಅಂತಕ್ಕಂತಹ ರಾಕ್ಷಸ. ಮುಂದಿನ ಪ್ರಶ್ನೆಗೆ ನಾವು ಬರೋಣ. 2ನೇದ್ದು, ದರ್ಭೆಯ ಚಿಗುರು ಯಾವ ಗುಣವನ್ನು ಒರೆಸಿ ಬಿಡುತ್ತದೆ? ಉತ್ತರ ದರ್ಭೆಯ ಚಿಗುರು ರಾಜರ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ. ಪ್ರಶ್ನೆ ಸಂಖ್ಯೆ 13, ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ಉತ್ತರ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು. ಪ್ರಶ್ನೆ ಸಂಖ್ಯೆ 14, ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು? ಉತ್ತರ ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ತನ್ನ ಸೊಸೆಯಂದಿರಿಗೆ ಹಂಚಿಕೊಟ್ಟಳು. ಪ್ರಶ್ನೆ ಸಂಖ್ಯೆ 15, ಶ್ರೀಕೃಷ್ಣ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಉತ್ತರ ನೋಡಿ, ಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ತೊಡೆ ತಾಗುವಂತೆ ರಥದ ಪೀಠದಲ್ಲಿ ಕೂರಿಸಿದನು. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ ಸಂಖ್ಯೆ 16, ಶ್ರೀರಾಮನ ತಾಯಿಯ ಹೆಸರೇನು? ಶ್ರೀರಾಮನ ತಾಯಿಯ ಹೆಸರು ಕೌಸಲ್ಯೆ. 17ನೇ ಪ್ರಶ್ನೆ, ಕಾರ್ತೀಕ ಮಾಸದಲ್ಲಿ ಮಲೆನಾಡಿನಲ್ಲಿ ದೀಪವನ್ನು ಹೇಗೆ ಉರಿಸುತ್ತಿದ್ದರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಉತ್ತರ ನೋಡ್ರಿ, ಕಾರ್ತೀಕ ಮಾಸದಲ್ಲಿ ಮಲೆನಾಡಿನಲ್ಲಿ ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ದೀಪವನ್ನು ಉರಿಸುತ್ತಿದ್ದರು. ಇನ್ನು ಪ್ರಮುಖ ಪ್ರಶ್ನೆ 4ಕ್ಕೆ ನಾನು ಬರ್ತಾ ಇದ್ದೇನೆ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು, ಉತ್ತರ ಬರೆಯಿರಿ ಅಂತಕ್ಕಂಥದ್ದಿದೆ. ಆದರೆ ನೋಡಿ, ಇಲ್ಲಿ 3 ಅಥವಾ 4, ಅದಕ್ಕಿಂತ ಕೆಲವೊಂದು ಸಲ ಹೆಚ್ಚು ಕೂಡ ಆಗ್ತದೆ. ಯಾಕೆ ಅಂತಂದ್ರೆ ಉತ್ತರ ಅದು ಸ್ವಲ್ಪ ವಿಸ್ತೃತವಾಗಿದ್ದರೆ ಸ್ವಲ್ಪ ಹೆಚ್ಚಿಗೆ ಕೂಡ ಆಗಬಹುದು. ಅದನ್ನು ಕೂಡ ತಾವು ಗಮನದಲ್ಲಿ ಇಡಿ. ಇದು 18ನೇ ಪ್ರಶ್ನೆಗೆ ನಾನು ಬಂದಿದ್ದೇನೆ. 18ನೇ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಉತ್ತರ ನೋಡಿ, ಲಂಡನ್ನಿನಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವ ಮಾಣಿಗಳೂ ಸಹ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಾರಕೂನ ಹಾಗೂ ಟೈಪಿಸ್ಟ್ ಕೆಲಸಗಳಲ್ಲಿ ನಿಯುಕ್ತರಾಗಿರುತ್ತಾರೆ. ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು
ಹುಡುಕಿ ಕೊಡುವ ಕಾರ್ಯನಿರ್ವಹಿಸುವವರೂ ಸಹ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು. ಪ್ರಶ್ನೆ ಸಂಖ್ಯೆ ನಾನು 19ಕ್ಕೆ ಬರ್ತಾ ಇದ್ದೇನೆ. ನೋಡಿ, ಪ್ರಶ್ನೆ ಏನಿದೆ ಅಂತಂದರೆ, ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳು ಯಾವುವು ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 19ನೇ ಪ್ರಶ್ನೆ ಇದೆ. ನೋಡಿ, ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಇನ್ನು 19ನೆಯ ಪ್ರಶ್ನೆ ಇದೆ. ಅದಕ್ಕೆ ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳು ಯಾವುವು? ಈ ಪ್ರಶ್ನೆಯ ಉತ್ತರ: ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆ ಸುಖವಿರುವುದಿಲ್ಲ. ಅದನ್ನು ಕಾಪಾಡುವುದು ಬಹಳ ಕಷ್ಟ. ಎಷ್ಟು ಬಿಗಿಯಾಗಿ ಬಿಗಿದರೂ ನುಸುಳಿಕೊಳ್ಳುವಂತಹ ಜಾಣ್ಮೆ ಅದಕ್ಕೆ ತಿಳಿದಿದೆ. ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ತನ್ನಿಂದ ತಾನೇ ಕಣ್ಮರೆಯಾಗಿ ಬಿಡುತ್ತದೆ. ಮದ ಜಲವನ್ನು ಸುರಿದು ಸುತ್ತೆಲ್ಲ ಕತ್ತಲು ಭರಿಸುವ ಮದ್ದಾನೆಗಳ ಕಾವಲಿನಲ್ಲಿ ಸಂಪತ್ತು ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ. ಸಂಪತ್ತಿಗೆ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸ ಇಲ್ಲವೇ ಇಲ್ಲ. ಸಂಪತ್ತು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆ ಕರಗಿಬಿಡುತ್ತದೆ. ಸಂಪತ್ತನ್ನು ಕಾಪಾಡಲು ಇಷ್ಟೆಲ್ಲ ಕಷ್ಟಗಳು ಎದುರಾಗುತ್ತವೆ. ಪ್ರಶ್ನೆ ಸಂಖ್ಯೆ 20. ಸುಕುಮಾರ ಸ್ವಾಮಿಯು ಹೇಗೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು? ಸುಕುಮಾರ ಸ್ವಾಮಿಯು ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದ ಯುವಕನಾಗಿದ್ದನು. ಅವನಿಗೆ 32 ಲತಾಗ್ರಹಗಳಲ್ಲಿ ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದ ದೇವಲೋಕದ ಅಪ್ಸರೆಯನ್ನು ಹೋಲುವಂತಹ 32 ಜನ ದಿವ್ಯರಾದ ಹೆಂಡತಿಯರು ಇದ್ದರು. ಅವನ ಮನೋರಂಜನೆಗಾಗಿ 32 ನೃತ್ಯಾಂಗನೆಯರು ನಾಟ್ಯವನ್ನು ಮಾಡುತ್ತಿದ್ದರು. ಅವನ ಬಳಿ 32 ಕೋಟಿ ಚಿನ್ನ ಪಂಚರತ್ನಗಳೂ ಇದ್ದವು. ಇವುಗಳಿಂದ ಸುಕುಮಾರ ಸ್ವಾಮಿಯು ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು. ಈಗ ನಾನು ಪ್ರಶ್ನೆ ಸಂಖ್ಯೆ 21ಕ್ಕೆ ಬಂದಿದ್ದೇನೆ. ದುಷ್ಟ ಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು ಅಂತಕ್ಕಂತಹ ಈ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ: ದುಷ್ಟ ಬುದ್ಧಿಯು ತನ್ನ ತಂದೆಯ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಅಪಹರಿಸಿದ ಸಂಪತ್ತಿನಿಂದ ನಾವು ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳುವಂತಹ ಸಾಧನೆಯನ್ನು ಮಾಡಬಹುದು. ನೀನು ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮಬುದ್ಧಿಯೇ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋದನೆಂದು ಹೇಳು ಎಂದು ಹೇಳಿದನು. ಮುಂದಿನ ಪ್ರಶ್ನೆ ಸಂಖ್ಯೆ 22. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಕರ್ಣನಿಗೆ ರಾಜ್ಯದ ಆಮಿಷವಿರಲಿಲ್ಲ. ಪಾಂಡವರು ಕೌರವರು ತನ್ನ ಸೇವೆಯನ್ನು ಮಾಡುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ತನ್ನ ಕಷ್ಟಕಾಲದಲ್ಲಿ ಸಹಾಯವನ್ನು ಮಾಡಿದ ದುರ್ಯೋಧನನಿಗೆ ಅವನ ಶತ್ರುಗಳಾದ ಪಾಂಡವರ ತಲೆಯನ್ನು ಕತ್ತರಿಸಿ ತಂದು ಒಪ್ಪಿಸುವ ಆವೇಶದಲ್ಲಿದ್ದನು. ಆದರೆ ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ತಿಳಿಸಿ ಮನದಲ್ಲಿ ದ್ವಂದ್ವವನ್ನು ಭಯವನ್ನು ಉಂಟು ಮಾಡಿದನು. ಆದ್ದರಿಂದ ಕರ್ಣನು ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದನು ಎಂದು ಹೇಳಿದನು. ಪ್ರಶ್ನೆ ಸಂಖ್ಯೆ 23. ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ. ಉತ್ತರ: ಲವನು ಆಶ್ರಮವನ್ನು ಹೊಕ್ಕು ಯಜ್ಞಾಶ್ವವನ್ನು ತನ್ನ ಉತ್ತರೀಯದಿಂದ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದನು. ಅದನ್ನು ಕಂಡು ಹೆದರಿ ಮುನಿಸುತರು, ಬೇಡ ಬೇಡ, ಅರಸುಗಳ ಕುದುರೆ ಇದು, ಬಿಡು, ನಮ್ಮನ್ನು ಹೊಡೆಯುವರು ಎಂದು ಹೇಳಿದರು. ಆಗ ಲವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ? ಹೋಗಿ ನೀವು
ಎಂದು ಶೌರ್ಯದಿಂದ ಹೇಳಿದನು. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 24 ನೋಡಿ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ: ಗಾಂಧೀಜಿಯವರಿಗೆ ಇಂಗ್ಲೆಂಡಿಗೆ ಹೋಗುವವರೆಗೆ ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶ ಅಲ್ಲ ಎಂಬ ಭಾವನೆ ಇತ್ತು. ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಹ ಇದ್ದ ಸುಂದರ ಬರವಣಿಗೆ ನೋಡಿ ಗಾಂಧೀಜಿಯವರಿಗೆ ನಾಚಿಕೆ ಮತ್ತು ಪಶ್ಚಾತ್ತಾಪವಾಗುತ್ತದೆ. ಕೆಟ್ಟ ಅಕ್ಷರಗಳನ್ನು ಬರವಣಿಗೆ ಅಪಕ್ಷ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು. ತಮ್ಮ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರ ಅಭಿಪ್ರಾಯ ಆಗಿತ್ತು. ಪ್ರಶ್ನೆ ಸಂಖ್ಯೆ 25ಕ್ಕೆ ನಾನು ಬಂದಿದ್ದೇನೆ. ಪ್ರಶ್ನೆ ಹೀಗಿದೆ: ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ. ಉತ್ತರ: EV ರಾಮಸ್ವಾಮಿ ನಾಯರ್ ಪೆರಿಯಾರ್ ಅವರ ನೇತೃತ್ವದಲ್ಲಿ ಆತ್ಮಗೌರವ ಚಳವಳಿಯ ಆರಂಭಗೊಂಡಿತು. ಇವರು ದ್ರಾವಿಡ ಚಳವಳಿ ಎನ್ನುವ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳವಳಿಯನ್ನು ರೂಪಿಸತೊಡಗಿದರು. ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿ ಹಿಡಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದು ಪೆರಿಯಾರ್ ಅವರ ಬದುಕಿನ ಧ್ಯೇಯವಾಗಿತ್ತು. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 26 ಇದೆ. ಇದು ಹೀಗಿದೆ. ಪ್ರಶ್ನೆ ಓದ್ತೀನಿ ನೋಡಿ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ನೋಡಿ ಉತ್ತರ: ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈ ತುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರಾಡುತ್ತಿವೆ. ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಕಡಲು ಉಕ್ಕಿ ಹರಿಯುತ್ತಿದೆ. ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಇಳೆಯು ಸಂಭ್ರಮಿಸುತ್ತಿದೆ. ಮಲ್ಲಿಗೆಯ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮವು ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ ನಾನು 27ಕ್ಕೆ ಬಂದಿದ್ದೇನೆ. ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು? ಉತ್ತರ: ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಚಪ್ಪರ ಹಾಕುತ್ತಿದ್ದರು. ಆ ಚಪ್ಪರಕ್ಕೆ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು. ಈಗ ನಾನು ಪ್ರಮುಖ ಸಂಖ್ಯೆ ಪ್ರಶ್ನೆ 5ನೇಯದ್ದು 5th ರೋಮನ್ನಲ್ಲಿದೆ. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಹೇಳಬೇಕು, ಕಾಲ, ಕೃತಿ ಮತ್ತು ಅವರಿಗಿರ್ತಕ್ಕಂಥ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಬೇಕು. ನೀವು ಪಾಯಿಂಟ್ ಬರ್ದಂಗೆ ಬರೆಯಬಾರದು. ಮೊದಲನೇದಾಗಿ 28ನೇದಿದೆ ಪೂತಿ ನರಸಿಂಹಾಚಾರ್ಯರ ಬಗ್ಗೆ. ಪೂತಿ ನರಸಿಂಹಾಚಾರ್ಯ ಇದೇ ಪ್ರಕಾರವಾಗಿ ಉತ್ತರ ಬರೆಯಬೇಕು. ಶ್ರೀ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ ಅವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಜನಿಸಿದರು. ಅವರ ಜನ್ಮಸ್ಥಳ ಬಂತು ನೋಡ್ರಿ, ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಶಬರಿ, ಅಹಲ್ಯೆ, ಗೋಕುಲ, ನಿರ್ಗಮನ, ಕವಿ ಮತ್ತು ದೋಣಿಯ ಬಿಯದ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರ ಶ್ರೀಹರಿ ಚರಿತೆ ಕೃತಿಯಲ್ಲಿ
ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಶ್ರೀಯುತರಿಗೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ನೀಡಿ ಗೌರವಿಸಲಾಗಿದೆ. ಈಗ ನಾನು 29ನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇದು ದ.ರಾ. ಬೇಂದ್ರೆಯವರನ್ನು ಕುರಿತಾಗಿರ್ತಕ್ಕಂಥ ಪ್ರಶ್ನೆ. ಅವರ ಬಗ್ಗೆ ನಾವು ಬರೀಬೇಕು. ದ.ರಾ. ಬೇಂದ್ರೆ ಅಂತ ಹೀಗೆ ಬರೆದು ಸೈಡ್ ಹೆಡ್ಡಿಂಗ್ ಬರೀಬೇಕು. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ತಶಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಕುತಂತಿ, ನಾದಲೀಲೆ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ಮೇಘದೂತ, ಗಂಗಾವತರಣ, ಅರಳು ಮರಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇದು ವ್ಯಾಕರಣಾಂಶಕ್ಕೆ ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. 6ನೇ ಮೂಲಕ ಪ್ರಶ್ನೆ. ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದಿದೆ. ಈ ವಾಕ್ಯವನ್ನು ನಿಮ್ಮ ಪ್ರಶ್ನೆ ಕೊಟ್ಟಿರ್ತಾರೆ. ತೆಂಕಣ ಗಾಳಿ ಸೋಂಕಿದೊಡ ಮೊಳ್ನುಡಿ ಗೇಳ್ದೊಡ ಇಂಪು ನಾಳದಗೆ ಅಂತಕ್ಕಂಥದ್ದು. ಇದನ್ನು ನಾನು ಛಂದಸ್ಸಿನ ಕುರಿತಾದಂತಹ ಪಾಠವನ್ನು ಕೂಡ ಮಾಡಿದ್ದೇನೆ. ಇಲ್ಲಿ ಅದಕ್ಕೆ ಏನು ಮಾಡಿದ್ದಾರೆ, ಈ ಛಂದಸ್ಸಿನ ಹೆಸರು ಅಂದರೆ ಉತ್ಪಲ ಮಾಲಾ ವೃತ್ತ ಅಂತಕ್ಕಂಥದ್ದು. ಖ್ಯಾತ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಇದು ಉತ್ಪಲ ಮಾಲಾ ವೃತ್ತ. ಇಲ್ಲಿ ಗಣಗಳು ನೋಡ್ರಿ, ಅಕ್ಷರಗಣಗಳಿವೆ. ಭಗಣ, ರಗಣ, ನಗಣ, ಬರಂ, ನಭವಂ, ರಲಗಂ, ನೆಗಳ್ದಿರಲ್ ಅಂತಕ್ಕಂಥದ್ದು ಅದರ ವಾಕ್ಯ. ಇಲ್ಲಿ ನಾವು ಗುರು ಲಘುಗಳನ್ನು ಹಾಕಿಕೊಳ್ಳುವುದು ತಿಳಿದುಕೊಳ್ಳಬೇಕು. ಇದನ್ನು ಕುರಿತು ನಾನು ಈಗಾಗಲೇ ಪಾಠಗಳನ್ನು ಕೂಡ ಮಾಡಿದ್ದೇನೆ, ಅಲ್ಲಿ ತಾವು ನೋಡಬಹುದು. ಈ ವಾಕ್ಯ ಉತ್ಪಲಮಾಲ ವೃತ್ತಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇನ್ನು ಕೆಳಗಿರ್ತಕ್ಕಂಥದ್ದು ಇದು ಅಲಂಕಾರ ಹೆಸರಿಸಬೇಕು, ಲಕ್ಷಣ ಬರೆದು ಅದನ್ನು ಸಮನ್ವಯಗೊಳಿಸಿರಿ ಅಂತಕ್ಕಂಥ ಮಾತು ಬರ್ತದೆ. ವಾಕ್ಯ ಯಾವುದು ಅಂತಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಕ್ಕಂಥ ಈ ವಾಕ್ಯ ಇದೆ. ಈ ವಾಕ್ಯವನ್ನು ನಾವು ವ್ಯಾಕರಣಬದ್ಧವಾಗಿ ಯೋಚನೆ ಮಾಡಿದಾಗ ಅದರ ಅಲಂಕಾರ ಏನು ಹೇಳ್ತಂತಂದ್ರೆ, ಇದು ಉಪಮಾಲಂಕಾರ. ಅದರ ಲಕ್ಷಣ, ಉಪಮಾಲಂಕಾರದ ಲಕ್ಷಣ ಏನಂತಂದರೆ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಇಲ್ಲಿ ನುಡಿ ಮತ್ತು ಮುತ್ತಿನ ಹಾರ ಇವೆರಡರ ಹೋಲಿಕೆ ಇದೆ. ಉಪಮೇಯ ನುಡಿ, ಉಪಮಾನ ಮುತ್ತಿನ ಹಾರ. ಇದು ಹೋಲಿಸಿಕೊಳ್ಳತಕ್ಕಂಥದ್ದು. ಇದು ಹೋಲಿಕೆಗೆ ನುಡಿ ಮಾತನ್ನು ಹೋಲಿಸಿಕೊಳ್ಳಲಾಗ್ತಾ ಇದೆ. ಯಾವುದಕ್ಕೆ ಹೋಲಿಸಲಾಗ್ತಾ ಇದೆ? ಅದು ಉಪಮಾನ ಮುತ್ತಿನ ಹಾರಕ್ಕೆ. ಅಂತೆ ಅಂತಕ್ಕಂಥದ್ದು ಉಪಮಾವಾಚಕ. ಸಮಾನ ಧರ್ಮ ಅಥವಾ ಲುಪ್ತವಾಗಿದೆ, ಇಲ್ಲಿ ಸ್ಪಷ್ಟವಾಗಿಲ್ಲ ಸಮಾನ ಧರ್ಮ ಅಂತಕ್ಕಂಥದ್ದು. ನನ್ನ ವ್ಯಾಕರಣ ಪಾಠದಲ್ಲಿ ನೋಡಿದ್ರೆ ಅದು ನಿಖರವಾಗಿ ತಮಗೆ ಗೊತ್ತಾಗ್ತದೆ. ಸಮನ್ವಯ, ಇಲ್ಲಿ ಉಪಮೇಯವಾದ ನುಡಿಯನ್ನು ಉಪಮಾನವಾದ ಮುತ್ತಿನ ಹಾರಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಇನ್ನು ನಾನು ಪ್ರಶ್ನೆ ಸಂಖ್ಯೆ 8ಕ್ಕೆ ಬರ್ತಾ ಇದ್ದೇನೆ. ಮೂಲ ಪ್ರಶ್ನೆ 8. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿರಿ ಅಂತಕ್ಕಂಥದ್ದು. ಆಳಾಗಬಲ್ಲವನು ಅರಸಾಗಬಲ್ಲನು. ಇದು 3 ಅಂಕಕ್ಕಿರ್ತಕ್ಕಂಥ ಪ್ರಶ್ನೆ. ಭಾಳ ಜನರು ಇದನ್ನು ನೆಗ್ಲೆಕ್ಟ್ ಮಾಡಿ ಏನೋ ಬರೀತಾರೆ. ಮಕ್ಕಳೇ, ಅದು ಕೂಡ ನೀವು ಲಕ್ಷ್ಯ ವಹಿಸಿ ಶ್ರದ್ಧೆಯಿಂದ ಬರೆದರೆ ಉತ್ತಮ ಅಂಕಗಳು ಇಲ್ಲಿಯೂ ಕೂಡ ತಮಗೆ ಬರಬಲ್ಲವು. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಇದೆಲ್ಲ ಗಾದೆ ಮಾತುಗಳಿಗೂ ಬರೆಯಬಹುದು ತಾವು. ಇನ್ನು ಹಿರಿಯರ ಅನುಭವದ ನುಡಿ ಮುತ್ತುಗಳೇ ಈ ಗಾದೆ ಮಾತುಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥ ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸಾಗಬಲ್ಲನು ಎಂಬ ಗಾದೆಯೂ ಸಹ ಒಂದಾಗಿದೆ. ಈ ಪ್ರಕಾರವಾಗಿ ಪೀಠಿಕೆ ಬರೆದು ಅದನ್ನು ವಿವರಿಸುವಾಗ ಹೇಗೆ ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರು ಎನ್ನದೇ
ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಅಗತ್ಯ. ತಾನು ಪುರುಷ ಗೃಹ ಕೃತ್ಯಗಳನ್ನು ಮಾಡುವುದು ಅವಮಾನ. 2 ಪದವಿಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡುವುದು ಅವಮಾನ ಎಂಬಂತಹ ಧೋರಣೆ ಸರಿಯಲ್ಲ. ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟು ಇವೆ. ಆಳಿನ ದುಡಿಮೆ, ಸಮಸ್ಯೆ, ಸ್ಥಿತಿಗತಿಗಳನ್ನು ಸ್ವತಃ ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ. ಆಳಾಗಿ ದುಡಿ, ಅರಸನಾಗಿ ಮೆರೆ ಎನ್ನುವ ಗಾದೆ ಮಾತಿನ ಅರ್ಥ ಇದನ್ನೇ ಸಮರ್ಥಿಸುತ್ತದೆ. ಈಗ ಇಲ್ಲಿ ಆಪ್ಷನ್ ಇದೆ, 2 ಇವೆ, 2ರಲ್ಲಿ 1 ಬರೆಯಬೇಕಾಗಿದೆ. ಆಪ್ಷನ್ 2 ಕೂಡ ನಾನು ಆದಷ್ಟು ವೇಗವಾಗಿ ಓದ್ತೀನಿ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಈ 2ರಲ್ಲಿ 1 ಬರೀಬೇಕಾಗಿರುತ್ತೆ ಮಕ್ಕಳೇ. ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡಬೇಕು ಕ್ವಶನ್ ಪೇಪರ್ ಯಾವಾಗಲೂ. ಗಾದೆಗಳು ವೇದಗಳಿಗೆ ಸಮಾನ, ಹೆಚ್ಚು ಕಡಿಮೆ ಹಾಗೆ ಇದೆ ನೋಡ್ರಿ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿ ಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಗಳು ಸಿಂಧುವಿನಂತಹ ವಿಶಾಲ ಅರ್ಥ ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂಬ ಗಾದೆಯು ಒಂದು. ಲೋಕದಲ್ಲಿ ಸಾಮಾನ್ಯವಾಗಿ ಮಗಳು ತಾಯಿಯ ಗುಣಗಳನ್ನು ಪಡೆದಿರುತ್ತಾಳೆ. ತಾಯಿಯೊಂದಿಗೆ ಬೆಳೆಯುತ್ತಾ ಬಂದ ಮಗಳು ತಾಯಿ ಮಾಡಿದುದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾಳೆ. ಹಾಗಾಗಿ ಅವಳಿಗೆ ತಾಯಿಯ ಗುಣಗಳು ಸಹಜವಾಗಿಯೇ ಬಂದಿರುತ್ತವೆ. ನೂಲು ಹೇಗೆ ಇರುತ್ತದೆಯೋ ಹಾಗೆ ಸೀರೆ ಇರುತ್ತದೆ. ನೂಲಿನ ಬಣ್ಣ ಮತ್ತು ಗುಣದಂತೆ ಸೀರೆಯೂ ಇರುತ್ತದೆ. ನಾವು ಯಾವ ಪರಿಸರದಲ್ಲಿ ಯಾರೊಡನೆ ಬೆಳೆಯುತ್ತೇವೆಯೋ ಹಾಗೆ ನಮ್ಮ ಗುಣಗಳೂ ಇರುತ್ತವೆ. ಸಜ್ಜನರೊಡನೆ ಇದ್ದರೆ ಸದ್ಗುಣಗಳು ಬರುತ್ತವೆ, ದುರ್ಜನರೊಡನೆ ಇದ್ದರೆ ದುರ್ಗುಣಗಳು ಬರುತ್ತವೆ ಎಂಬುದನ್ನು ಈ ಗಾದೆಯು ಸಮರ್ಥಿಸುತ್ತದೆ. ಯಥಾ ರಾಜ ತಥಾ ಪ್ರಜಾ ಎನ್ನುವ ಮಾತನ್ನು ಸಹ ಇಲ್ಲಿ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಈಗ ನಾನು 9ನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಪ್ರಮುಖವಾದಂಥ 9ನೇ ಪ್ರಶ್ನೆ. ಈ 9ನೇ ಪ್ರಶ್ನೆ ಇಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ 3 ಭಾಗ ಇದೆ: ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಇದಕ್ಕೆ ನಿಮ್ಗೆ ಖಂಡಿತವಾಗಿಯೂ ಸಂಪೂರ್ಣ ಅಂಕಗಳು ನೀವು ಸರಿಯಾಗಿ ಬರೆದಿದ್ದಾದರೆ ಸಿಗ್ತವೆ. ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ, ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ಆಯ್ಕೆ ಹೇಗೆ ಮಾಡಲಾಗಿದೆ? ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ? ಲೇಖಕರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದ ಸಂದರ್ಭವನ್ನು ಈ ಮಾತು ಹೇಳುತ್ತಾರೆ. ಸ್ವಾರಸ್ಯ: ಲಂಡನ್ ನಗರದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ವೈವಿಧ್ಯಮಯವಾದ ಟೊಪ್ಪಿಗೆಯನ್ನು ಧರಿಸುವುದರ ಮೂಲಕ ತಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಮೆರೆಯುತ್ತಾರೆ. ಲೋಕದಲ್ಲಿ ಒಬ್ಬ ಮನುಷ್ಯನಂತೆ ಇನ್ನೊಬ್ಬನು ಇರಲು ಸಾಧ್ಯವಿಲ್ಲ, ಹಾಗೆಯೇ ಟೊಪ್ಪಿಗೆಗಳೂ ಸಹ ಎನ್ನುವುದನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಈ ಪ್ರಶ್ನೆ 35ನೇ ಕ್ರಮ ಸಂಖ್ಯೆಯುಳ್ಳದ್ದು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಆಯ್ಕೆ: ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದ ಭಾಗವಾಗಿ ಶ್ರೀ DS ಜಯಪ್ಪಗೌಡ ಅವರು ರಚಿಸಿದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಗ್ರಂಥದಿಂದ ಆಯ್ದು ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈಗ ನೋಡಿ, ಇದು ಯಾವ ಸಂದರ್ಭದಲ್ಲಿ ಬಂತು ಅಂತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರ ಸಂದರ್ಭ: ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ, ಅದು ಕೆಲವೇ ಜನರ ಸ್ವತ್ತು ಆಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು
ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿರುತ್ತಾರೆ. ಈ ಮಾತಿನ ಸ್ವಾರಸ್ಯದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದರೆ, ಶಿಕ್ಷಣದ ಮಹತ್ವವನ್ನು ಅರಿತಿದ್ದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದಲ್ಲಿ ಸಾರ್ವತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕ ಶೈಕ್ಷಣಿಕ ಕ್ರಾಂತಿಗೆ ಕಾರಣಕರ್ತರಾದರು ಎನ್ನುವುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 36. ಹುಸಿಯದ ಬೇಹಾರಿಯೇ ಇಲ್ಲ. ಬೇಹಾರಿ ಅಂದರೆ ವ್ಯಾಪಾರಿ. ಹುಸಿಯದ ಸುಳ್ಳಾಡಲಾರದಂಥ ವ್ಯಾಪಾರಿಯೇ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಿರ್ತದೆ. ಆಯ್ಕೆ: ಈ ಮಾತನ್ನು ಗುಣ್ಮಿ ಚಂದ್ರಶೇಖರ್ ಐತಾಳ್ ಅವರು ಸಂಪಾದಿಸಿರ್ತಕ್ಕಂತಹ ಕವಿ ದುರ್ಗಸಿಂಹ ಅವರು ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ: ಧರ್ಮ ಬುದ್ಧಿಯು ಆಲದ ಮರದ ಬಳಿ ಬಂದು ನೋಡಿ ಮರವನ್ನು ಸುತ್ತು ಹಾಕಿ ದೊಡ್ಡದಾದ ಪೊಟರೆಯನ್ನು ಮನುಷ್ಯ ಸಂಚಾರವಾಗಿರುವುದನ್ನು ಕಂಡು ನಿಶ್ಚಯಿಸಿದ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ, ಈ ಮಾತಿನ ಸ್ವಾರಸ್ಯ ಏನು ಅಂತಂದರೆ, ವ್ಯಾಪಾರಿಗಳು ತಮ್ಮ ವೃತ್ತಿ ಧರ್ಮದಲ್ಲಿ ಸುಳ್ಳು ಹೇಳುವುದು ಸಹಜ ಎಂಬ ಲೋಕಾರೂಢಿಯ ಮಾತು ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಗೊಂಡಿದೆ. ಈಗ ಪ್ರಶ್ನೆ ಸಂಖ್ಯೆ 37ಕ್ಕೆ ಬರ್ತಾ ಇದ್ದೇನೆ. ಜೀವ ಸತ್ತು ಹೋಗುವುದು ಗೊತ್ತ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಕಥೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿ ಪದ್ಯ ವಿಭಾಗದಲ್ಲಿದೆ. ಇದರಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬ್ರಿಟಿಷರು ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಹಲಗಲಿಯ ಪೂಜೇರಿ ಹನುಮ, ಬ್ಯಾಡರ ಬಾಲ, ಭೀಮ, ಜಡಗರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ಇದ್ದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಈ ಮಾತಿನ ಸ್ವಾರಸ್ಯ: ಹಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ 38. ಆ ಪ್ರಶ್ನೆಯನ್ನು ನಾನು ನೋಡ್ತೀನಿ. ನೋಡಿ ಅದೇನು ಹೇಳ್ತದೆ ಅಂತಂದರೆ, ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ. ಆಯ್ಕೆ: ಈ ವಾಕ್ಯವನ್ನು ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಮಹಾಕವಿ ರನ್ನ ಅವರ ಸಾಹಸ ಭೀಮ ವಿಜಯಂ ಮಹಾಕಾವ್ಯದ ಪಂಚಮಾಶ್ವದಿಂದ ಅಂದರೆ 5ನೇ ಅಧ್ಯಾಯದಿಂದ 5 ಛಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಬರ್ತದೆ ಅಂತಂದ್ರೆ, ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಶರಶಯ್ಯೆಯಲ್ಲಿ ಮಲಗಿರುವ ಭೀಷ್ಮರನ್ನು ಕಾಣಲು ಬಂದ ಸಂದರ್ಭದಲ್ಲಿ ದುರ್ಯೋಧನನು ಈ ಮಾತನ್ನು ಭೀಷ್ಮನಿಗೆ ಹೇಳುತ್ತಾನೆ. ಸ್ವಾರಸ್ಯ, ಈ ಮಾತಿನ ಸ್ವಾರಸ್ಯ ಹೀಗಿದೆ ನೋಡಿ: ದುರ್ಯೋಧನನು ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವಿರೇ, ಛಲಕ್ಕಾಗಿ ಯುದ್ಧ ಮಾಡುವೆನು ಎಂದು ಹೇಳುವುದು ಆತನಲ್ಲಿ ಅಡಗಿರುವ ಛಲದ ಗುಣವನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತದೆ. ಇನ್ನು 39ನೇ ಪ್ರಶ್ನೆಯನ್ನು ನಾನಿಲ್ಲಿ ಓದ್ತಾ ಇದ್ದೇನೆ. ಈ ಪ್ರಶ್ನೆ ಹೇಗಿದೆ ಅಂತಂದರೆ, ವಿದ್ಯಾಧನಮೇ ಧನಮಪ್ಪುದು. ಈ ಭಾಗದ ಆಯ್ಕೆ: ಈ ವಾಕ್ಯವನ್ನು DL ನರಸಿಂಹಾಚಾರ್ಯ ಅವರು ಸಂಪಾದಿಸಿದ ಆದಿಮಹಾಕವಿಯವರು ರಚಿಸಿರುವ ಅಂದರೆ ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಎನ್ನುವ ಮಹಾಕಾವ್ಯದ ದ್ವಿತೀಯಾಶ್ವದಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ದ್ರೋಣನು ಬಡತನದಿಂದ ಬಳಲುವ ಸಮಯದಲ್ಲಿ ತನ್ನ ಮಗನೊಡನೆ ಸಹಾಯವನ್ನು ಯಾಚಿಸಿ ಪರಶುರಾಮನ ಬಳಿ ಬಂದ ಸಂದರ್ಭವನ್ನು ಈ ಮಾತನ್ನು ದ್ರೋಣನು ಪರಶುರಾಮನಿಗೆ ಹೇಳುತ್ತಾನೆ.
ಈ ಮಾತಿನ ಸ್ವಾರಸ್ಯ ಏನು ಅಂತಂದ್ರೆ, ಜಗತ್ತಿನಲ್ಲಿ ಶ್ರೇಷ್ಠವಾದುದು ವಿದ್ಯೆ, ಇದೇ ನಿಜವಾದ ಧನ, ಇದನ್ನೇ ನನಗೆ ದಯಪಾಲಿಸಿ ಎಂದು ದ್ರೋಣನು ಹೇಳುವುದು ವಿದ್ಯೆಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತದೆ. ವಿದ್ಯಾರ್ಥಿಗಳೇ, ಪ್ರಮುಖ ಸಂಖ್ಯೆ 10ಕ್ಕೆ ನಾನು ಬಂದಿದ್ದೇನೆ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಂದರೆ ಅವ್ರು ಏನು ಮಾಡಿರ್ತಾರೆ, ಈ ಒಂದು ಭಾಗ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಕೊಟ್ಟಿರ್ತಾರೆ. ಇದು ಉಳಿದದ್ದು ಸಾಲುಗಳನ್ನು ನಾವು ಪೂರ್ಣಗೊಳಿಸಬೇಕು. ಹಸುರಾಗಸ ಅಂತಂದು ಡ್ಯಾಶ್ 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 ಕೊಟ್ಟಿದ್ದಾರೆ ನೋಡಿ. ಬಿಸಿಲು ಇಲ್ಲಿವರೆಗೆ, ಅಥವಾ ಎರಡಿವೆ, ಸರಿನಾ. ಹೊಸ ಮತ್ತು ಯುಸಿರು ಅಂತಕ್ಕಂಥದ್ದಿದೆ. ಹಸುರಾಗಸ, ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ, ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು, ಅಥವಾ ಇದು ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪೂ ಹಸುರು, ಹಕ್ಕಿಯ ಕೊರಲಿಂಪು ಹಸುರು, ಹಸುರು ಇಳೆಯುಸಿರು ಅಂತಕ್ಕಂಥದ್ದು ಇಲ್ಲಿ. ವಿದ್ಯಾರ್ಥಿಗಳೇ, ಮೂಲ ಪ್ರಶ್ನೆ ಸಂಖ್ಯೆ ರೋಮನ್ನಲ್ಲಿದೆ, 11. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಅದರ ಸಮರಿ ಬರೆಯಬೇಕು. ಇದು ಹಳಗನ್ನಡದಲ್ಲಿದೆ, ಅದನ್ನು ನೀವು ಹೊಸಗನ್ನಡಕ್ಕೆ ಅದಕ್ಕೆ ಪರಿವರ್ತಿಸಿ ಸಾರಾಂಶ ಬರೆಯಬೇಕು. ಇದು ಉಪಪ್ರಶ್ನೆ 41. ಕಾದದಿರೇನಜ್ಜ ಪಾಂಡವರಾದಾದರ್ ಮೇಣ್ ಇಂದಿನ ಒಂದೇ ಸಮರದೋಳ್ ಆಮ್ ಮೇಣ್ ಆದೆನ್ ಅದರಿಂದೆ ಪಾಂಡವರ್ಗಾದುದು ಮೇಣ್ ಆಯಿತು ಕೌರವಂಗೆ ಅವನೀತಳಂ. ಇದು ಈ ಭಾಗ ಹೇಗೆ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಈ ಚರಣವನ್ನು ಮಹಾಕವಿರನ್ನು ರಚಿಸಿರುವ ಸಾಹಸ ಭೀಮ ವಿಜಯಂ ಅಂತಕ್ಕಂಥ ಮೂಲ ಕೃತಿ, ಅದರಿಂದ ಆಯ್ದಂತಹ ಛಲವನೇ ಮೆರೆವೆಂ ಅಂತಕ್ಕಂಥ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಇಲ್ಲೇನು ಕೇಳಿದ್ದಾರೆ ಅಂತಂದರೆ ಅದರ ಮೌಲ್ಯ ನಾವು ಬರೀಬೇಕಾಗಿದೆ. ಅದರ ಮೌಲ್ಯ ಅಂತಂದರೆ ಅದು ಯಾಕೆ ಅಷ್ಟೊಂದು ಮಹತ್ವದ್ದು ಅಂತಕ್ಕಂಥದ್ದು. ಇಲ್ಲಿ ದುರ್ಯೋಧನನ ಪಾಂಡವರ ಮೇಲಿನ ಕೋಪ, ಯುದ್ಧ ಮಾಡುವ ದೃಢ ನಿರ್ಧಾರ ಹಾಗೂ ಬದುಕಿರುವ ತನಕ ಬಡ ಪಾಂಡವರಿಗೆ ರಾಜ್ಯವನ್ನು ಬಿಡೆನು ಎಂಬ ಛಲವಂತಿಕೆಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತವಾದಂತಹ ಸಂದೇಶ ಇಲ್ಲಿ ಅಭಿವ್ಯಕ್ತಗೊಂಡಿದೆ. ವಿದ್ಯಾರ್ಥಿಗಳೇ, ಇದರ ಸಾರಾಂಶ ಇಲ್ಲಿದೆ. ದುರ್ಯೋಧನನು ಛಲದಂಕಮಲ್ಲ ಎಂದು ಪ್ರಖ್ಯಾತನಾದವನು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳುನಗೆ ನಕ್ಕು ಹೇಳುವ ಈ ಮಾತುಗಳು ವೀರೋಚಿತವಾಗಿವೆ. ದುರ್ಯೋಧನನು ಭೀಷ್ಮರನ್ನು ಕುರಿತು, ಅಜ್ಜ, ನಾನು ಪಾಂಡವರೊಡನೆ ಯುದ್ಧ ಮಾಡದೆ ಇರುವುದಿಲ್ಲ. ಇಂದಿನ ಯುದ್ಧದಲ್ಲಿ ಒಂದು ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು. ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು. ಈಗ 12ನೇ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. ಪ್ರಮುಖ ಪ್ರಶ್ನೆ 12 ಇಲ್ಲಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ನೀವು ಉತ್ತರ ಬರೆಯಬೇಕು. ಇಲ್ಲಿಯೂ ಕೂಡ ನಿಮಗೆ ಏನಂತಂದರೆ ಆಯ್ಕೆಗಳಿವೆ. 42ನೇ ಪ್ರಶ್ನೆ, ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು? ಉತ್ತರ ನೋಡಿ. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಕುರಿತು, ಮಗನು ಯುದ್ಧಕ್ಕೆ ಹೋಗಿದ್ದಾನೆ, ಎಳೆದುಕೊಂಡು ಹೋಗುವಾಗ ಹೋಗದಿರಲಾಗುತ್ತದೆಯೇ ಮಾತೃಭೂಮಿಯ ರಕ್ಷಣೆಗೆ. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆಯೇ ಹಿಂದಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖವನ್ನು ನುಂಗಿಕೊಂಡು ಮಗನನ್ನು ಸಾಕಿ ಸಲುಹಿದೆ, ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ
ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಹೊರಡಲಿಲ್ಲ. ಅಥವಾ ಇನ್ನೊಂದು ಪ್ರಶ್ನೆ ಇಲ್ಲಿರುವುದನ್ನು ಗಮನಿಸ್ರಿ. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹುಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತಕ್ಕಂಥ ಮಾತು ಬರ್ತದೆ. ಅಂದರೆ ಇಲ್ಲಿ ಒಬ್ಬರನ್ನೊಬ್ಬರವರು ಹೇಗೆ ಅರಿತುಕೊಂಡರು ಅಂತಕ್ಕಂಥದ್ದು. ಉತ್ತರ: ರಾಹಿಲನು ಮುದುಕಿಯ ಮನೆಗೆ ಬಂದ ಸಂದರ್ಭದಲ್ಲಿ ಮುದುಕಿಯ ಸೊಸೆಯು ಸಂಜೆಯಿಂದಲೂ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು. ಡಾಕ್ಟರ್ ಅಥವಾ ಸೂಲಗಿತ್ತಿಯನ್ನು ಕರೆಸಲು ರಾತ್ರಿಯ ಸಮಯ ಹಾಗೂ ಯುದ್ಧದ ಬ್ಲಾಕ್ಔಟ್ ನಿಯಮದಿಂದಾಗಿ ಎಲ್ಲೂ ಹೊರಗೆ ಹೋಗುವಂತೆ ಇರಲಿಲ್ಲ. ಅಂತಹ ಸಮಯದಲ್ಲಿ ಡಾಕ್ಟರ್ ಆಗಿದ್ದ ರಾಹಿಲನು ಮುದುಕಿಯ ಸೊಸೆಯನ್ನು ಪರೀಕ್ಷೆ ಮಾಡಿದನು. ಆಕೆಗೆ ಸುಲಭವಾಗಿ ಹೆರಿಗೆ ಆಗುವುದಿಲ್ಲ ಎಂದು ಅವನಿಗೆ ತಿಳಿಯಿತು. ತಕ್ಷಣ ಅವನು ಬಹಳ ಹೊತ್ತಿನ ಪ್ರಯತ್ನದ ನಂತರ ಮಗುವನ್ನು ಹೊರತೆಗೆದು ಸೊಸೆಯ ಪ್ರಾಣವನ್ನು ಉಳಿಸಿದನು. ಮಗು ನಿರ್ಜೀವವಾಗಿತ್ತು. ಇದೇ ಸಮಯಕ್ಕೆ ಮುದುಕಿಯು ರಾಹಿಲನು ಶತ್ರು ದೇಶದ ಸೈನಿಕ ಎಂದು ಅರಿತಳು. ಹಿಡಿಯಲು ಬಂದ ತನ್ನ ದೇಶದ ಸೈನಿಕರು ಬಾಗಿಲು ಬಡಿದಾಗ ಅವನನ್ನು ರಕ್ಷಿಸಲು ಸೊಸೆಯು ಮಲಗಿದ್ದ ಕೋಣೆಯ ಮಂಚದಡಿಗೆ ಕಳುಹಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರ ಬಂದು ಬಾಗಿಲು ತೆರೆದಳು. ಬಂದವರು ಸತ್ತ ಮಗುವನ್ನು ಕೋಣೆಯಲ್ಲಿ ಹರಡಿದ್ದ ನೆತ್ತರಿನ ವಾಸನೆಯನ್ನು ಗಮನಿಸಿ ಇಲ್ಲಿ ಯಾರೂ ಇಲ್ಲವೆಂದು ಭಾವಿಸಿ ಹೊರಟು ಹೋದರು. ನಂತರ ಮುದುಕಿಯು ರಾಹಿಲನಿಗೆ ತನ್ನ ಮನೆಯಲ್ಲಿಯೇ ಆಶ್ರಯ ನೀಡಿದಳು. ಹೀಗೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಪರಸ್ಪರ ಸಹಾಯ ಮಾಡಿದರು. ವಿದ್ಯಾರ್ಥಿಗಳೇ, ಮೂಲ ಪ್ರಶ್ನೆ ಸಂಖ್ಯೆ 43ಕ್ಕೆ ಬಂದಿದ್ದೇನೆ. ಪ್ರತಿಯೊಂದರಲ್ಲಿಯೂ ಆಯ್ಕೆಗಳಿವೆ, ಎರಡೆರಡು ಪ್ರಶ್ನೆಗಳು, ಅವುಗಳಿಗೆ ಉತ್ತರಗಳನ್ನು ಕೂಡ ನಾನು ಇಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕು ಎಂಬುದು ಕವಿ GS ಶಿವರುದ್ರಪ್ಪನವರ ಆಶಯವಾಗಿದೆ, ತಿಳಿಸಿ. ಉತ್ತರ: ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪವನ್ನು ನಾವು ಮಾಡಬೇಕು. ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖ, ಸೋಲು ಗೆಲುವು, ನೋವು ನಲಿವುಗಳ ನಡುವೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಸಂಕಲ್ಪವನ್ನು ನಾವು ಮಾಡಬೇಕು. ನಾವು ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವ ಪರಿಸರ ಮಾಲಿನ್ಯದಿಂದಾಗಿ ಕಲುಷಿತಗೊಂಡಿರುವ ಈ ನೆಲದ ನೀರಿನ ಮೂಲಗಳಾದ ಕೆರೆಗಳ, ನದಿಗಳ ಕೊಳೆ ನೀರು ಕೊಚ್ಚಿ ಹೋಗುವಂತಹ ಮುಂಗಾರಿನ ಮಳೆಯಂತಾಗುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಮಾಡಬೇಕು. ನಾವು ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವ ಅರಣ್ಯ ನಾಶದಿಂದಾಗಿ ಬರಡಾಗಿರುವ ಕಾಡು ಮೇಡುಗಳು ಹಚ್ಚು ಹಸಿರಿನಿಂದ ಕಂಗೊಳಿಸುವ ಸಮೃದ್ಧವಾಗುವಂತೆ ಮಾಡಲು ವಸಂತ ಕಾಲದಂತೆ ವನ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ನಾವು ಮಾಡಬೇಕು. ಅಪ್ರಾಮಾಣಿಕತೆ, ಅನೈತಿಕತೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅಧಃಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳನ್ನು ಮೂಡಿಸುವ ಮೂಲಕ ಮೇಲೆತ್ತುವ ಸಂಕಲ್ಪ ಮಾಡಬೇಕು. ಜಾತಿ, ಮತ, ಧರ್ಮಗಳ ಹಾಗೂ ಭಾಷೆಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡಹುವುದರ ಮೂಲಕ ಸರ್ವ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ ಸಂಕಲ್ಪವನ್ನು ನಾವು ಮಾಡಬೇಕು. ಪ್ರಪಂಚದಲ್ಲಿರುವ ಹಿಂದೂ, ಬೌದ್ಧ, ಜೈನ, ಸಿಖ್, ಪಾರ್ಸಿ, ಇಸ್ಲಾಂ, ಕ್ರೈಸ್ತ ಮೊದಲಾದ ಎಲ್ಲ ಮತಗಳು
ಸಕಲ ಜೀವರಾಶಿಗಳ ಬದುಕಿಗೆ ಸರಿದಾರಿ ತೋರುವಂತಹ ಶ್ರೇಷ್ಠ ಮಾರ್ಗಗಳು ಎಂದು ತಿಳಿದು ಮತ ಭೇದವನ್ನು ಮರೆತು ಧರ್ಮ ಸಾಮರಸ್ಯವನ್ನು ಎಂಬ ಹೊಸ ಎಚ್ಚರಿಕೆಯಿಂದ ಬದುಕುವ ಸಂಕಲ್ಪವನ್ನು ನಾವು ಮಾಡಬೇಕು. ಒಬ್ಬರು ಇನ್ನೊಬ್ಬರನ್ನು ಭಯ ಸಂಶಯಗಳಿಂದ ನೋಡುತ್ತಾ ಸೊರಗಿರುವ ಕಣ್ಗಳಲ್ಲಿ ಸುಖ ಸಮೃದ್ಧಿಯ ನಾಳಿನ ಸವಿಗನಸುಗಳನ್ನು ಬಿತ್ತುವ ಸಂಕಲ್ಪವನ್ನು ನಾವು ಮಾಡಬೇಕು ಎನ್ನುವುದು ಕವಿ GS ಶಿವರುದ್ರಪ್ಪ ಅವರ ಆಶಯ ಆಗಿದೆ. ಇಲ್ಲಿ ನಾವು ಮುಂದಿನ ಇನ್ನೊಂದು ಪ್ರಶ್ನೆ ಇದೆ, ಇದು ಕೂಡ ಆಯ್ಕೆ ಇದೆ. ಪ್ರಶ್ನೆ ಸಂಖ್ಯೆ 43ಕ್ಕೆ ಇದು ಆಯ್ಕೆಯಾಗಿದೆ. ಪ್ರಶ್ನೆ ಏನು ಹೇಳ್ತದೆ ಅಂತಂದರೆ, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯ ವಿವರಿಸಿರಿ. ಇದನ್ನು ನಾನು ಓದ್ತೀನಿ, ಸ್ವಲ್ಪ ವೇಗವಾಗಿ ಓದ್ತೀನಿ, ಸಹಕಾರ ನೀಡಿ. ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪದಿಂದ ದ್ವೇಷರಹಿತವಾದ ಸುಂದರ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖಗಳ ಸೋಲು ಗೆಲುವು ನೋವು ನಲಿವುಗಳ ನಡುವೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಸಂಕಲ್ಪದಿಂದ ಎಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು. ನಾವು ಅಭಿವೃದ್ಧಿಯ ನೆಪದಲ್ಲಿ ಮಾಡುವ ಪರಿಸರ ಮಾಲಿನ್ಯದಿಂದಾಗಿ ಕಲುಷಿತಗೊಂಡಿರುವ ಈ ನೆಲದ ನೀರಿನ ಮೂಲಗಳಾದ ಕೆರೆಗಳ ನದಿಗಳ ಕೊಳೆ ನೀರು ಕೊಚ್ಚಿ ಹೋಗುವಂತೆ ಮುಂಗಾರಿನ ಮಳೆಯಂತಾಗುವ ಸಂಕಲ್ಪವನ್ನು ಮಾಡುವುದರ ಮೂಲಕ ಪರಿಸರ ಸಂರಕ್ಷಣೆ ಮಾಡಬಹುದು. ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವ ಅರಣ್ಯ ನಾಶದಿಂದಾಗಿ ಬರುಡಾಗಿರುವ ಕಾಡು ಮೇಡುಗಳ ಹಚ್ಚು ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತೆ ಮಾಡಲು ನಾವು ವಸಂತ ಕಾಲದಂತೆ ವನ ಸಂರಕ್ಷಣೆ ಮಾಡುವ ಸಂಕಲ್ಪದಿಂದ ಅರಣ್ಯ ನಾಶವನ್ನು ತಡೆಗಟ್ಟಬಹುದು. ಅಪ್ರಾಮಾಣಿಕತೆ, ಅನೈತಿಕತೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅಧಃಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಡಿಸುವ ಮೂಲಕ ಮೇಲೆತ್ತುವ ಸಂಕಲ್ಪದಿಂದ ಸಮಾಜದ ನೈತಿಕ ಅಧಃಪತನವನ್ನು ತಡೆಯಬಹುದು. ಜಾತಿ, ಮತ, ಧರ್ಮಗಳ ಹಾಗೂ ಭಾಷೆಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡಹಿ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ ಸಂಕಲ್ಪದಿಂದ ಸರ್ವ ಸಮಾನತೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬಹುದು. ಎಲ್ಲ ಸಮಾನತೆಗಳ ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವಂತಹ ಸಂಕಲ್ಪದಿಂದ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು. ಭಯ ಹಾಗೂ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಹೊಂಗನಸು ಕಾಣುವಂತೆ ಮಾಡುವ ಸಂಕಲ್ಪದಿಂದ ಭವಿಷ್ಯದ ಹೊಂಗನಸನ್ನು ಕಾಣಬಹುದು. ಹೀಗೆ ಕವಿ ಶ್ರೀ GS ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ತಮ್ಮ ಅಭಿಪ್ರಾಯವನ್ನು ಈ ಕಾವ್ಯದಲ್ಲಿ ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 13 ಪ್ರಮುಖ ಸಂಖ್ಯೆ. ಇದೊಂದು ಸುಲಭವಾದಂತಹ ಆಯಾಮ, ಇದು ಬಹುತೇಕ ಎಲ್ಲರೂ ಸರಳವಾಗಿ ಮಾಡಬಲ್ಲಿರಿ. ಏನಿದೆ ಅಂತಂದ್ರೆ, ಈ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಬರೆಯಬೇಕು. ಇಲ್ಲಿ 2 ಪ್ರಶ್ನೆಗಳಿವೆ, ತಲಾ ಪ್ರಶ್ನೆಗೆ 2 ಅಂಕದಂತೆ ಇವೆ, ಒಟ್ಟಿಗೆ 4 ಅಂಕಗಳು. ಇಲ್ಲಿ ಪರಿಚ್ಛೇದ ಹೀಗಿದೆ. ಗದ್ಯ ಭಾಗ: ಕೋತಿ ಕೋಣವನ್ನು ಎಷ್ಟೆಲ್ಲ ಗೋಳು ಹುಯ್ದರೂ ಕೋಪಿಸಿಕೊಳ್ಳದೆ ಶಾಂತಿಯಿಂದ ಎಲ್ಲವನ್ನು ಸಹಿಸಿಕೊಂಡಿರುತ್ತಿತ್ತು. ಕೋಣಕ್ಕೆ ಕೋಪ ಬರದೆ ಹೋದರೂ ಕಪಿ ಮಾಡುತ್ತಿದ್ದ ಅತಿಯಾದ ಚೇಷ್ಟೆಗಳನ್ನು ನೋಡಿ ಇತರ ಪ್ರಾಣಿಗಳಿಗೆ ರೋಸಿ ಹೋಗಿತ್ತು. ಈ ಕಪಿ ನಮಗೆ ಹೀಗೇನಾದರೂ ಆಡಬೇಕೋ, ಆಗ ಅದಕ್ಕೆ ಸರಿಯಾದ ಗತಿ ತೋರಿಸುತ್ತೇವೆ ಎಂದು ಅವು ಹಲ್ಲು ಮಸಿಯುತ್ತಿದ್ದವು. ಕೋತಿ ಅದನ್ನೆಲ್ಲ ಲಕ್ಷಿಸಲಿಲ್ಲ. ನನಗೆ ಈ ಸಾಧು ಕೋಣ ದೊರಕಿರುವಾಗ ನಾನು ನಿಮ್ಮ ತಂಟೆಗೆ ಏಕೆ ಬರಲಿ ಎಂದು ಕೇಕೆ ಹಾಕಿ ನಗುತ್ತಾ ಕೋಣವನ್ನು ಕೀಟಲೆ ಮಾಡುತ್ತಲೇ ಇತ್ತು. ಅದೇ ವನದಲ್ಲಿ ಒಂದು ವೃಕ್ಷ ದೇವತೆ ಇತ್ತು. ಅದು ಕಪಿಯ ತುಂಟಾಟವನ್ನು ನೋಡುತ್ತಿತ್ತು, ಕೋಣನ ಸೈರಣೆಯನ್ನು ನೋಡುತ್ತಿತ್ತು. ಕಡೆಗೆ ತಡೆಯಲಾರದೆ ಒಂದು ದಿನ, ಅಯ್ಯ ಕೋಣ,
ಮಹಾಬಲಶಾಲಿಯಾದ ನೀನಲ್ಲಿ ಕ್ಷುದ್ರವಾದ ಈ ಕಪಿಯಲ್ಲಿ ಅದರ ಅಪರಾಧವನ್ನು ನೀನೇಕೆ ಸಹಿಸಿಕೊಂಡಿದ್ದೀಯ? ಒಂದು ಸಲ ಕೊಂಬಿನಿಂದ ಛಾಡಿಸಿ ಒಗೆದು ಕಾಲಿನ ಗೊರಸಿನಿಂದ ಒರೆಸಿಬಿಡು ಎಂದಿತು. ಅದಕ್ಕೆ ಆ ಕೋಣ ನಗುತ್ತಾ, ವೃಕ್ಷ ದೇವತೆಯೇ, ನಾನು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೋ ಈ ಜನ್ಮದಲ್ಲಿ ಕೋಣನಾಗಿ ಹುಟ್ಟಿದ್ದೇನೆ. ಈ ಜನ್ಮದಲ್ಲಿ ಮತ್ತೆ ತಪ್ಪು ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾನು ಏನಾಗಿ ಹುಟ್ಟುತ್ತೇನೋ ಯಾರು ಬಲ್ಲರು ಎಂದಿತು. ಅದಕ್ಕೆ ಈ ಒಂದು ಸಂಕ್ಷಿಪ್ತವಾದಂಥ ಗದ್ಯ. ಅದಕ್ಕೆ ಪ್ರಶ್ನೆಗಳು ಇಲ್ಲಿವೆ, 2 ಪ್ರಶ್ನೆಗಳಿವೆ. ಅ ಮತ್ತು ಬ ಅಂತ ಮಾಡಿದ್ದಾರೆ. ವೃಕ್ಷ ದೇವತೆಯ ಮಾತಿಗೆ ಕೋಣನು ಕೊಟ್ಟ ಉತ್ತರವೇನು? ಈಗಾಗಲೇ ನೀವು ನೋಡಿದ್ದೀರಿ, ಇಲ್ಲೇ ಇದೆ ನೋಡ್ರಿ. ಅದೇ ವೃಕ್ಷ ದೇವತೆ ಅಂದರೆ ಕನೆಕ್ಷನ್ ಕೊಡಬೇಕು ನೀವು. ವೃಕ್ಷ ದೇವತೆಯ ಮಾತಿಗೆ ಕೋಣನು ನಗುತ್ತಾ, ಈ ಭಾಗ ಇಲ್ಲಿ ಬಂದಿದೆ, ಮತ್ತೇನಿಲ್ಲ. ವೃಕ್ಷ ದೇವತೆಯೇ, ನಾನು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೋ ಈ ಜನ್ಮದಲ್ಲಿ ಕೋಣನಾಗಿ ಹುಟ್ಟಿದ್ದೇನೆ. ಈ ಜನ್ಮದಲ್ಲಿ ಮತ್ತೆ ತಪ್ಪು ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾನು ಏನಾಗಿ ಹುಟ್ಟುತ್ತೇನೋ ಯಾರು ಬಲ್ಲರು ಎಂದಿತು. ಇನ್ನು ವೃಕ್ಷ ದೇವತೆ ಕೋಣವನ್ನು ಏನೆಂದು ಪ್ರಶಂಸಿತು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ವೃಕ್ಷ ದೇವತೆಗೆ ಕಪಿಯ ತುಂಟಾಟವನ್ನು ನೋಡುತ್ತಿತ್ತು, ಕೋಣನ ಸೈರಣೆಯನ್ನು ನೋಡುತ್ತಿತ್ತು. ಕಡೆಗೆ ಒಂದು ದಿನ ತಡೆಯಲಾರದೆ, ಅಯ್ಯ ಕೋಣ, ಮಹಾಬಲಶಾಲಿಯಾದ ನೀನಲ್ಲಿ ಕ್ಷುದ್ರವಾದ ಈ ಕಪಿಯಲ್ಲಿ ಅದರ ಅಪರಾಧಗಳನ್ನು ನೀನೇಕೆ ಸಹಿಸಿಕೊಂಡಿದ್ದೀಯಾ? ಒಂದು ಸಲ ಕೊಂಬಿನಿಂದ ಝಾಡಿಸಿ ಒಗೆದು ಕಾಲಿನ ಗೊರಸಿನಿಂದ ಒರೆಸಿಬಿಡು ಎಂದಿತು. ಅತ್ಯಂತ ಸುಲಭವಾಗಿ ಅಂಕ ಗಳಿಸ್ತಕ್ಕಂತಹ ಪ್ರಶ್ನೆ ಇದು. ಪತ್ರ ಬರವಣಿಗೆ ಇದು ಪ್ರಮುಖ ಪ್ರಶ್ನೆ 14 ಆದರೆ ಉಪಪ್ರಶ್ನೆ 45. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಆಧರಿಸಿ ಬರೀಬೇಕು. ಏನು ಮಾಹಿತಿ ಇದೆ ಅಂದರೆ, ನಿಮ್ಮನ್ನು ಬಾಗಲಕೋಟೆ ನಿವಾಸಿ ಪ್ರಮೋದ ಅಂತೇಳಿ ಭಾವಿಸ್ಕೊಳ್ಬೇಕು. ನಿಮ್ಮ ಹೆಸರು, ನೀವು ಬಾಲಕರಾಗಿರ್ರಿ ಅಥವಾ ಬಾಲಕಿಯರಾಗಿರ್ರಿ, ನಿಮ್ಮ ಹೆಸರು ಪ್ರಮೋದ ಅಂತಲೇ ಇಟ್ಕೊಳ್ಬೇಕು ನೀವು. ಹಾಗೆ ತಿಳಿದುಕೊಂಡು ಗಾಳಿಯ ರಭಸಕ್ಕೆ ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಇಂಜಿನಿಯರ್ ಅವರಿಗೆ ಪತ್ರ ಬರೆಯಿರಿ. ನೋಡಿ, ಈ ಕಡೆಗೆ ಯಾವಾಗಲೂ ದಿನಾಂಕ ಮತ್ತು ಸ್ಥಳ ಇಲ್ಲಿ ಬರೆಯಬೇಕು. ಇಲ್ಲಿ ಪ್ರಮೋದ 10ನೇ ತರಗತಿ, ನಿಮ್ಮೂರು ಬಾಗಲಕೋಟೆ, ಅಥವಾ ಇನ್ನಷ್ಟು ವಿಸ್ತೃತವಾಗಿಯೂ ಕೂಡ ತಾವು ಬರೆಯಬಹುದು, ನಿಮ್ಮ ಶಾಲೆ ಹೆಸರು ಇತ್ಯಾದಿ. ಆದರೆ ಶಾಲೆ ಹೆಸರು ನಮೂದಿಸುವುದು ಒಳ್ಳೆಯದು ಅಲ್ಲ. ಸರಿ, ಈಗ ಯಾರಿಗೆ ಬರೆಯಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಮಾನ್ಯ, ಇದು ತಪ್ಪಬಾರದು, ಮಾನ್ಯ ಅಂತಕ್ಕಂಥದ್ದು ಮುಖ್ಯ ಇಂಜಿನಿಯರ್ ವಿದ್ಯುತ್ ಶಕ್ತಿ ಮಂಡಳಿ ಬಾಗಲಕೋಟೆ. ಇಲ್ಲಿ ಮಾನ್ಯರೇ, ಇದು ಸಂಬೋಧನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ಏನು ಸಂಬೋಧಿಸಿ ಪತ್ರ ಬರೀತಾ ಇದ್ದಾರೆ ಅಂತ ಹೇಳಿ ನಾವು ನೋಡೋಣ. ಮಾನ್ಯರೇ, ವಿಷಯ: ಗಾಳಿಯ ರಭಸಕ್ಕೆ ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ಮನವಿ. ಈ ಪತ್ರದಲ್ಲಿ ಹೇಗೆ ವಿಷಯ ಇದೆ, ಮೊದಲಿಗೆ ಯಾರಿಂದ ಪತ್ರ ಬರೆಯಲಾಗ್ತಾ ಇದೆ, ಯಾರಿಗೆ ಬರೆಯಲಾಗ್ತಾ ಇದೆ, ಸ್ಥಳ, ದಿನಾಂಕ ಮತ್ತು ಅಡ್ರೆಸ್ಸಿಂಗ್, ಅಂದರೆ ನೀವು ಯಾರಿಗೆ ನೀವು ಸಂಬೋಧನೆ ಮಾಡ್ತಾ ಇದ್ದೀರಿ, ಆ ಸಂಬೋಧನೆ, ವಿಷಯ, ಇವೆಲ್ಲವುಗಳಿಗೂ ಅರ್ಧ ಅಂಕ ಕೊಡ್ತಾ ಒಟ್ಟಿಗೆ ನಿಮಗೆ 5 ಅಂಕಗಳಿರ್ತವೆ. ಇದನ್ನು ನೀವು ಗಮನಿಸಬೇಕು. ವಿಷಯ ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಅದನ್ನು ಕುರಿತು ಇಲ್ಲಿ ಪತ್ರದ ಒಡಲು ಇದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲಿರುವ ನಮ್ಮ ಶಾಲೆಯ ಬಳಿಯಲ್ಲಿ ಗಾಳಿಯ ರಭಸಕ್ಕೆ ವಿದ್ಯುತ್ ಕಂಬದ ಮೇಲೆ ಮರವೊಂದು ಮುರಿದು ಬಿದ್ದಿದೆ. ಇದರಿಂದ ವಿದ್ಯುತ್ ತಂತಿಗಳು ಕತ್ತರಿಸಿ ನೆಲಕ್ಕೆ ಬಿದ್ದಿವೆ. ಇದರಿಂದ ಆ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ. ಇದರಿಂದ ಅನಾಹುತವಾಗುವ ಸಂಭವವಿದೆ. ಆದ್ದರಿಂದ ತಾವು ಈ ಕೂಡಲೇ ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಕಂಬದ ಮೇಲೆ ಮುರಿದು ಬಿದ್ದಿರುವ ಮರವನ್ನು ತೆಗೆದುಹಾಕಬೇಕು ಎಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಇದು ಉಪಸಂಹಾರ. ಈ ನನ್ನ ಕೋರಿಕೆಯು ಬಹುಬೇಗ ಈಡೇರುವುದು ಎಂದು ನಂಬಿರುತ್ತೇನೆ. ವಂದನೆಗಳೊಡನೆ. ಇದು ಕೂಡ ಮರೆಯಬಾರದು. ತಮ್ಮ ನಂಬುಗೆ ಅಂಥೇಳಿ ಬರೆದು, ಅಥವಾ ತಮ್ಮ ವಿಶ್ವಾಸಿ ಅಂತ ಬರೆದು, ಇಲ್ಲಿ ಸಹಿ ಅಂತ ಬರೆಯಬೇಕು, ಹೊರತಾಗಿ ಸಹಿ ಮಾಡಬಾರದು. ಕೆಳಗಡೆಗೆ ಅವ್ರು ಹೇಳಿರುವಂತೆ ನೀವು ಆ ವಿದ್ಯಾರ್ಥಿ ಹೆಸರು ಹೇಳಿದ್ದಾರಲ್ಲ, ನಿಮ್ಮ ಹೆಸರು ಪ್ರಮೋದ್ ಅಂತೇಳಿ ತಿಳ್ಕೊಳ್ಬೇಕು ಅಂಥೇಳಿ
ಅಲ್ಲಿ ಪ್ರಮೋದ ಅಂಥೇಳಿ ನೀವು ಬರೆಯಬೇಕು. ಇನ್ನು ಹೊರ ವಿಳಾಸ ನೀವು ಪತ್ರಕ್ಕೆ ಯಾರು ಬರೆದಿದ್ದೀರಿ, ಯಾರಿಗೆ ಬರೆದಿದ್ದೀರಿ ಅಂತಕ್ಕಂಥದ್ದು. ಪ್ರಮೋದ 10ನೇ ತರಗತಿ ಮತ್ತು ಬಾಗಲಕೋಟೆ ಅಂತಕ್ಕಂಥದ್ದು, ಹಾಗೂ ಮಾನ್ಯ ಮುಖ್ಯ ಇಂಜಿನಿಯರ್ ವಿದ್ಯುತ್ ಮಂಡಳಿ ಬಾಗಲಕೋಟೆ. ಈ ಪ್ರಕಾರವಾಗಿ ಹೊರ ವಿಳಾಸವನ್ನು ಕೂಡ ತಾವು ಬರೆಯಬೇಕು. ಅಥವಾ ಅದಕ್ಕೆ ಇನ್ನೊಂದು ಪ್ರಶ್ನೆ ಕೂಡ ಕೊಡಲಾಗಿದೆ. ಅದು ಕಚೇರಿ ಪತ್ರ ಆಗಿದ್ದರೆ ಇದು ವೈಯಕ್ತಿಕ ಪತ್ರ. ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರವಿ ಅಂಥೇಳಿ ನಿಮ್ಮ ಹೆಸರು ಭಾವಿಸಿಕೊಳ್ಬೇಕು. ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಗೆ, ಪೇರೆಂಟ್ಸ್ ಡೇ ಅಥವಾ ಪೇರೆಂಟ್ಸ್ ಕಾನ್ಫರೆನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಹಾಜರಾಗುವಂತೆ ಕರಕಳ್ಳಿ ಗ್ರಾಮದ ನಿವಾಸಿಯಾದ ಮಡಿವಾಳಪ್ಪ ಎಂಬ ಹೆಸರನ್ನ ನಿಮ್ಮ ತಂದೆಯವರಿಗೆ ಪತ್ರ ಬರೆಯಬೇಕು. ಇಲ್ಲಿ ಬಾಲಕ ರವಿಯ ತಂದೆ ಇಲ್ಲಿ ಮಡಿವಾಳಪ್ಪ, ಊರು ಅವ್ರದ್ದು ಇಲ್ಲಿ ಕೊಟ್ಟಿದ್ದಾರೆ ಕರಕಳ್ಳಿ ಗ್ರಾಮ ಅಂಥೇಳಿ. ಇದು ರಾಯಚೂರಿನ ಪ್ರೌಢಶಾಲೆ. ನೋಡಿ, ಇದು ಭಾಳ ಚಂದ ಇರ್ತದೆ. ಇಲ್ಲಿ ಶ್ರೀ ಅಂತ ಬರೀಬೇಕು, ಖೇಮ್ ಅಂತ ಬರೀಬೇಕು, ಮೇಲ್ಗಡೆಗೆ ದಿನಾಂಕ ಅಂತ ಬರೀಬೇಕು, ನಿಮ್ಮ ಸಂಕ್ಷಿಪ್ತವಾದಂಥ ವಿಳಾಸ ಬರೆಯಬೇಕು. ಇಲ್ಲಿ ತಂದೆಗೆ ಪತ್ರ ಬರೆಯುವಾಗ ಅಥವಾ ಯಾರ್ಯಾರಿಗೆ ಪತ್ರ ಹೇಗೆ ಬರೆಯಬೇಕು ಅಂತಕ್ಕಂಥದ್ದು ಅರ್ಥ, ಸಂಬೋಧನೆ ಏನಂತೇಳಿ ಮಾಡಬೇಕು ಅಂತೇಳಿ ನೀವು ತಿಳಿದುಕೊಳ್ಬೇಕು. ಅದನ್ನು ನಾನು ಪತ್ರ ಬರವಣಿಗೆ ಕುರಿತಾದಂತಹ ಒಂದು ವಿಸ್ತೃತವಾದಂಥ ವಿಡಿಯೋ ಪಾಠ ಮಾಡಿದ್ದೇನೆ. ಅದನ್ನು ಕೂಡ ತಾವು ನೋಡಿದರೆ ಅನುಕೂಲ ಆಗಬಹುದು. ಇಲ್ಲಿ ತೀರ್ಥರೂಪು ತಂದೆಯವರಿಗೆ ನಿಮ್ಮ ಮಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು, ಹೀಗೆ ಬರೀಬೇಕು. ಶಿರಸಾಷ್ಟಾಂಗ ಅಂತಲೇ ಬರೀಬೇಕು. ಇಲ್ಲಿ ಕ್ಷೇಮವಾಗಿದ್ದೇನೆ, ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ. ಈ ಪ್ರಕಾರ ಬರೆಯೋದು ಉತ್ತಮ ಯಾವಾಗಲೂ. ಇನ್ನು ಇಲ್ಲಿ ಪತ್ರದ ಒಡಲು ಇದೆ. ನಾನು ಮತ್ತೆ ಅದನ್ನು ಓದುವುದಿಲ್ಲ. ನೀವು ಇಲ್ಲಿ ಪಾಸ್ ಕೊಟ್ಟು ಇದನ್ನು ನೀವು ಓದಬಹುದು. ಯಾಕೆ ಅಂತಂದರೆ ಸಮಯದ ಅಭಾವ ಇದೆ. ನೀವು ಅದನ್ನು ಪಾಸ್ ಕೊಟ್ಟು ಓದಿ. ನೀವು ವಿಡಿಯೋ ಸ್ವಲ್ಪ ನಿಲ್ಲಿಸಿ ಓದಬಹುದು. ಇನ್ನು ಇಲ್ಲಿಯೂ ಕೂಡ ಅದೇ ಪ್ರಕಾರವಾಗಿ ಹೊರ ವಿಳಾಸ ಇರುವುದನ್ನು ಗಮನಿಸಿರಿ. ಇಲ್ಲಿ ರವಿ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಯಚೂರು ಮತ್ತು ಇವರಿಗೆ ಅಂತೇಳಿ. ಇದು ಹೊರ ವಿಳಾಸ ಅಂದರೆ ಲಕೋಟೆಯ ಮೇಲೆ, ಕವರ್ ಮೇಲೆ ಬರೆದಿರ್ತೀವಲ್ಲ, ಅದಕ್ಕೆ ಹೊರ ವಿಳಾಸ ಅಂತಾರೆ. ಅದನ್ನು ಬರೆಯಬೇಕು. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಇದು ಕೊನೆಯ ಪ್ರಶ್ನೆ. ಯಾವಾಗಲೂ ನಿಬಂಧ ಕೊನೆಯ ಪ್ರಶ್ನೆ ಆಗಿರ್ತದೆ. ನಾವು ನಿಬಂಧ ಅಂತ ಹೇಳ್ಬೋದು ಅಥವಾ ಪ್ರಬಂಧ ಅಂತ ಹೇಳ್ಬೋದು. ನಿಬಂಧ ಅಂತಂದರೆ ಚಿಕ್ಕದಾಗಿದ್ದಾಗ ನಿಬಂಧ ಅಂತಾರೆ. ಆಕಳುವ ಬಗ್ಗೆ ಬರೆಯೋದು, ಒಂದು ಶಾಲೆಯ ಬಗ್ಗೆ ಬರೆಯೋದು, ಅಥವಾ ಒಂದು ಪುಟ್ಟ ಪುಸ್ತಕದ ಬಗ್ಗೆ ಬರೆಯೋದು, ಪೆನ್ನಿನ, ಅದು ನಿಬಂಧ. ಪ್ರಬಂಧ ಅಂತಂದರೆ ಸ್ವಲ್ಪ ವಿಸ್ತೃತವಾಗಿ ದೊಡ್ಡ ಮಕ್ಕಳು ಬರೀತಕ್ಕಂಥದ್ದು ಪ್ರಬಂಧ ಅಂತೇಳಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇನ್ನು ವಿಸ್ತೃತವಾಗಿ ಬೇಕಾದರೆ ನಿಮ್ಮ ಗುರುಗಳಿಂದ ಕೇಳಿ ತಿಳಿಯಬಹುದು. ಇದು 14ನೇ ಮತ್ತು ಕೊನೆಯ ಪ್ರಶ್ನೆ, 15ನೇ ಮತ್ತು ಕೊನೆಯ ಪ್ರಶ್ನೆ. ಇವುಗಳಲ್ಲಿ ಯಾವುದಾದ್ರೂ ಒಂದಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ, ಅಂದರೆ ಮಿನಿಮಮ್ 15 ಲೈನ್ಸ್ ನೀವು ಬರೀಬೇಕು, 15 ಸೆಂಟೆನ್ಸಸ್ ನೀವು ಬರೀಬೇಕು ಒಂದು ಪ್ರಬಂಧ. ಇದು ಮೊದಲನೇದ್ದು. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತಕ್ಕಂಥದ್ದಿದೆ. ನೋಡಿ, ನಾನು ಏನು ಮಾಡ್ತಾಯಿದ್ದೀನಿ, ಸಂಪೂರ್ಣವಾಗಿ ಓದಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ನೀವು ಇದನ್ನು ಪಾಸ್ ಮಾಡಿ ಇದನ್ನು ನಿಧಾನವಾಗಿ ನೀವು ಓದಿ ಅರ್ಥೈಸ್ಕೊಳ್ರಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಮುಂದಿನ ಪುಟದಲ್ಲಿಯೂ ಕೂಡ ಇದು ನಿಬಂಧ ಇದೆ. ನೀವು ಪಾಸ್ ಮಾಡಿ ನೀವೇ ಓದಿ ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳೇ, ಈ ಪುಟದಲ್ಲಿಯೂ ಕೂಡ ನೀವು ನೋಡ್ತಾ ಇದ್ದೀರಿ, ಆ ಪ್ರಬಂಧ ಮುಂದುವರೆದಿದೆ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತಕ್ಕಂಥದ್ದು ಇಲ್ಲಿದೆ. ಇದನ್ನು ನಾವು ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಅಂಥೇಳಿ 3 ಭಾಗಗಳಾಗಿ ನಿಬಂಧಗಳನ್ನು ಬರಿತೇವೆ. ಪೀಠಿಕೆ ಬರೆಯುವಾಗ ಯಾವ ನಿಬಂಧ ಇದೆ ಅದನ್ನು ಹೇಗೆ ನಾವು ಪ್ರಸ್ತುತಗೊಳಿಸಬೇಕು ಅಂತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಅಂತಂದರೆ ನಿರೂಪಣೆ ಅಂತಂದರೆ ಆ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖವಾದಂಥ ಸಂಗತಿಗಳನ್ನು ಕುರಿತು. ಉಪಸಂಹಾರ ಅಂತಂದ್ರೆ ಕನ್ಕ್ಲೂಷನ್ ಅಂತೇಳಿ ಏನು ಹೇಳ್ತೀವಲ್ಲ, ಮುಕ್ತಾಯ, ಅದನ್ನು ಹೇಗೆ ಮಾಡ್ತೀರಿ, ನಿಮ್ದು ಏನಿರ್ತದೆ ಅಭಿಪ್ರಾಯಗಳನ್ನು ಅಲ್ಲಿ ರೂಪಿಸಿ ನೀವು ಹೇಳಬೇಕಾಗ್ತದೆ. ಮಕ್ಕಳು, ದಯವಿಟ್ಟು ಸಮಯದ ಅಭಾವಕ್ಕೋಸ್ಕರವಾಗಿ ನಾನು ಹೀಗೆ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೀವು ಇದನ್ನು ಪಾಸ್ ಮಾಡಿ ಇದನ್ನು ನೀವು ಓದಿ ಅರ್ಥೈಸಿಕೊಳ್ಬೇಕು. ಅಥವಾ ಅಂದರೆ ನಿಬಂಧಗಳಲ್ಲಿಯೂ ಕೂಡ ಆಯ್ಕೆ ಇದೆ, 2 ಇವೆ. ಇದು ರಾಷ್ಟ್ರೀಯ, ನೋಡಿ ಭಾಳ ಇಂಪಾರ್ಟೆಂಟ್ ಇದೆ, ಆಗಾಗ ಬರ್ತದೆ ಮತ್ತು ನಮ್ಮ ದೇಶಕ್ಕೆ ಇದು ಭಾಳ ಅಗತ್ಯವಾದಂಥ ವಿಷಯವೂ ಕೂಡ ಹೌದು. ಏನಂತಂದರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ನಾವು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಏನೇನೆಲ್ಲ ಮಾಡಿದ್ದೇವೆ ಇಲ್ಲೆಲ್ಲ ಭಾಳ ಚೆಂದಿದೆ. ಇಲ್ಲಿ ಭಾಳ ಅದ್ಭುತವಾದಂಥ ವರ್ಣನೆ ಇದೆ. ಪೀಠಿಕೆ
ಪೀಠಿಕೆ ಆದ ನಂತರ ವಿಷಯ ನಿರೂಪಣೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ನಿಬಂಧ ಇದಾಗಿದೆ. ನೀವು ಇಲ್ಲಿ ಏನು ಮಾಡಿ ಅಂತಂದರೆ ಪಾಸ್ ಮಾಡಿ ಇದನ್ನು ನೀವು ಸಂಪೂರ್ಣವಾಗಿ ಓದಿ ಅರ್ಥೈಸಿ ಇದನ್ನು ಪುಟ್ಟ ನೋಟ್ಸ್ ಮಾಡಿಯೂ ಕೂಡ ನೀವು ಇಟ್ಕೊಳ್ಳಬಹುದು. ಆನಂತರ ಅದನ್ನು ನೀವೇ ಬರೆದು ಪ್ರಯತ್ನ ಮಾಡಿ. ಉತ್ತರಗಳನ್ನು ಓದುವುದಕ್ಕಿಂತ ಕೇಳುವುದಕ್ಕಿಂತ ಬರೆದು ಉತ್ತರಿಸಿದಾಗ ಅವು ನಿಮ್ಮ ಸ್ಮೃತಿಪಟಲದ ಮೇಲೆ ಅಚ್ಚಳಿಯದೆ ಉಳಿಯುತ್ತವೆ. ಇದರ ಇನ್ನಷ್ಟು ಮುಂದುವರೆದಂಥ ಭಾಗ ಇದೆ. ಇಲ್ಲಿ ನಾನು ಇಲ್ಲಿ ಮತ್ತೆ ಅದು ಮುಂದುವರೆದಿದೆ. ಇಲ್ಲಿ ಬಾಹ್ಯಾಕಾಶದ ಚಟುವಟಿಕೆಗಳು. ಭಾರತ ದೇಶ ಈ ಬಾಹ್ಯಾಕಾಶದಲ್ಲಿ ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ, ಏನಾಗ್ತಾಯಿದೆ ಭಾರತದಲ್ಲಿ ಅಂತಕ್ಕಂಥದ್ದು ಇಲ್ಲೆಲ್ಲ ಸಂಕ್ಷಿಪ್ತವಾಗಿ ಸಂಪೂರ್ಣ ವಿಸ್ತೃತ ಇಲ್ಲ, ಆದರೂ ಕೂಡ ಸಂಕ್ಷಿಪ್ತವಾಗಿದೆ. ನಿಮ್ಮೆಲ್ಲರಿಗೂ ಬಹುತೇಕ ಇದು ಅರ್ಥ ಆಗ್ತದೆ ಓದಿದರೆ. ಪಾಸ್ ಮಾಡಿ ಓದಿ. ಉಪಸಂಹಾರದಲ್ಲಿ ಭಾಳಷ್ಟು ಸೊಗಸಾಗಿ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಮಾಡಿದ ಭಾರತೀಯ ವಿಜ್ಞಾನಿಗಳನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ ಹಾಗೂ ಗೌರವಿಸುವುದರ ಮೂಲಕ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಸಂಭ್ರಮದಿಂದ ಆಚರಿಸಬೇಕು. ಇದರಿಂದ ಈ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನು ನಡೆಸಲು ಯುವ ವಿಜ್ಞಾನಿಗಳಿಗೆ ಪ್ರೇರಣೆಯಾಗುತ್ತದೆ. ಮಕ್ಕಳೇ, ಯುವ ವಿಜ್ಞಾನಿಗಳು ಅಂದರೆ ಬೇರೆ ಯಾರೂ ಅಲ್ಲ, ನೀವೇ ಅಂಥೇಳಿ ಎದೆ ತಟ್ಟಿ ನಿರ್ಧಾರ ಮಾಡಿಕೊಳ್ಳಿ. ನೀವು ದೇಶದ ಭವಿಷ್ಯ ಆಗಬೇಕು. ಭವಿಷ್ಯದ ದೇಶಕ್ಕೆ ಆಸರೆಯಾಗುವಂಥ ವಿಜ್ಞಾನಿಗಳಾಗಬೇಕು. ವಿಜ್ಞಾನ ರಂಗ ಮತ್ತು ತಂತ್ರಜ್ಞಾನ ರಂಗ ನಮ್ಮ ದೇಶದ ಚುಕ್ಕಾಣಿ ಹಿಡಿತಕ್ಕಂಥ ವಿದ್ಯಾರ್ಥಿಗಳು. ನೀವು ಮುಂದಿನ ದೊಡ್ಡ ಬೃಹತ್ ಭಾರತ ಕಟ್ಟುವ ಯುವಕರಾಗಬೇಕು ಅಂಥೇಳಿ ಆಶಯದೊಂದಿಗೆ ನಾನು ಇಲ್ಲಿ ಇವತ್ತು ಈ ಒಂದು ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದು ಮುಗಿದ ನಂತರ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳಿಕೊಳ್ಳೋದೇನಂತಂದರೆ, ಹೆಚ್ಚು ಹೆಚ್ಚು ಅಂಕ ಗಳಿಸಲು ನೀವು ಶುದ್ಧವಾಗಿ ಬರೆಯಿರಿ. ತಪ್ಪು ಆಗದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಲಾರದಂತೆ ಬರೆಯಿರಿ. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಉತ್ತರಗಳನ್ನು ಅಗತ್ಯಕ್ಕೆ ತಕ್ಕಷ್ಟು, ಅನಗತ್ಯವಾಗಿ ಉದ್ದವಾಗಿ ಬರೆಯುವುದು ಒಳ್ಳೆಯದಲ್ಲ, ಅಥವಾ ಅತ್ಯಂತ ಸಂಕ್ಷಿಪ್ತವಾಗಿಯೂ ಬರೆಯುವುದು ಒಳ್ಳೆಯದಲ್ಲ. ಸಮಯ ಪಾಲನೆಯ ಕಡೆಗೆ ನಿಮ್ಮ ಗಮನ ಯಾವತ್ತೂ ಇರಬೇಕು. ನಿಬಂಧ ಕೊನೆಯಲ್ಲಿ ಬರೆಯುವುದೇ ಒಳ್ಳೆಯದು. ಯಾಕೆ ಅಂತಂದರೆ, ಹೆಚ್ಚು ಸಮಯ ಇದ್ದರೆ ಸ್ವಲ್ಪ ನೀವು ಹೆಚ್ಚಿಗೆ ಬರೆಯಬಹುದು, ಕಡಿಮೆ ಸಮಯ ಇದ್ದರೆ ಸಂಕ್ಷಿಪ್ತವಾಗಿ ನೇರವಾಗಿ ಬರೆಯಬಹುದು. ಉತ್ತರ ನಿಮಗೆ ತೃಪ್ತಿ ನೀಡುವಂತೆ ಇರಲಿ. ನಿಮಗೆ ಶುಭವಾಗಲಿ ಅಂಥೇಳಿ ಹೇಳ್ತಾ, ಮಕ್ಕಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ನಾನು ಚಂದ್ರಶೇಖರ ತಮ್ಮಿಂದ ಬೀಳ್ಕೊಡುಗೆಯನ್ನು ಪಡಿತಾ ಇದ್ದೇನೆ. ಧನ್ಯವಾದಗಳು.